ಬರ್ತಾ ಇದೆ, ಒಂದು ಕಡೆ ಬಿರು ಬಿಸಿಲು ಸುಡ್ತಾ ಇದೆ, ಮಗದೊಂದು ಕಡೆ ಎಲೆಕ್ಷನ್ನ ಕಾವು ಸಹ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ವಿಕ್ಟರಿಯ ವಾರ್ ತೀವ್ರಗೊಂಡಿದೆ. ದಾವಣಗೆರೆ ದಕ್ಷಿಣದಿಂದ ಕೈ ಅಭ್ಯರ್ಥಿಯಾಗಿ ಸಮರ್ಥ ಶಾಮನೂರು ಅವರು ಕಣಕ್ಕಿಳಿತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. 2 ಗಂಟೆಗೆ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಗದೊಂದು ಕಡೆ ಸಮರ್ಥ ಅವರ ವಿರುದ್ಧ ಬಿಜೆಪಿಯಿಂದ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಆಲ್ರೆಡಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಸಮರ್ಥ ಶಾಮನೂರು ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ನೋಡಿ, ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರ್ತಕ್ಕಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಈಗ ಎಲೆಕ್ಷನ್ ನಡೀತಾ ಇದೆ. ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಇವತ್ತು ಕೊನೆ ದಿನ ಆಗಿರೋದ್ರಿಂದ ಮತ್ತು ನಾಮಪತ್ರವನ್ನು ವಾಪಸ್ ಪಡ್ಕೊಳ್ಳೋದಿಕ್ಕೆ 29ನೇ ತಾರೀಕು ಕೊನೆ ಆಗಿರೋದ್ರಿಂದ ಎಲ್ಲ ಅಭ್ಯರ್ಥಿಗಳು ಸಹ ಬಂದು ಬಿರುಸಿನ ಪ್ರಚಾರದ ಜೊತೆಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಒಂದು ಕಡೆ ನೋಡಿ, ಶ್ರೀನಿವಾಸ ದಾಸ ಕರಿಯಪ್ಪ ಅವರನ್ನ ಗಮನಿಸ್ತಾ ಇದ್ದೀವಿ. ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡೋದಿಕ್ಕೂ ಮುಂಚಿತವಾಗಿ ವಿವಿಧ ಮಠಾಧೀಶರುಗಳ ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿ ದೇವರುಗಳ ಆಶೀರ್ವಾದವನ್ನು ಪಡ್ಕೊಂಡು ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಆ ಮೂಲಕ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇರುವಂಥದ್ದು. ಶ್ರೀನಿವಾಸ ದಾಸ ಕರಿಯಪ್ಪ ಅವರ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದರೆ ವೀಕ್ಷಕರೇ, ಪಕ್ಷಕ್ಕೋಸ್ಕರ ಸುಮಾರು 40 ವರ್ಷಗಳ ಕಾಲ ದುಡಿದಿದ್ದಾರೆ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿಯ ಎಸ್ಟಿ ಮೋರ್ಚಾದ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರು. ಇನ್ನು ಅವರ ತಂದೆಯೂ ಅಷ್ಟೇ, ದಾಸ್ ಕರಿಯಪ್ಪ ಅವರು ಸಹ ರಾಜಕೀಯ ಹಿನ್ನೆಲೆಯನ್ನು ಇಟ್ಕೊಂಡು ಬಂದಂಥವರು. ಅವರು ಸಹ ಸ್ಥಳೀಯ ಚುನಾವಣೆಗಳಲ್ಲಿ ಕಂಟೆಸ್ಟ್ ಮಾಡಿ ಗೆಲುವನ್ನು ದಾಖಲು ಮಾಡಿ ಅವರು ರಾಜಕೀಯದ ಒಂದಷ್ಟು ಮೈಲುಗಲ್ಲುಗಳನ್ನು ನೋಡಿರ್ತಕ್ಕಂಥವ್ರು. ಸೊ ಹೀಗೆ ಸುಮಾರು 40 ವರ್ಷಗಳ ಕಾಲ ಪಕ್ಷಕ್ಕೋಸ್ಕರ ದುಡಿದಂತಹ ಶ್ರೀನಿವಾಸ ದಾಸ ಕರಿಯಪ್ಪ ಅವ್ರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಅನ್ನು ಕೊಟ್ಟಿದೆ. ಅಳೆದು ತೂಗಿ ಈ ಬಾರಿ ಬಿಜೆಪಿ ಟಿಕೆಟ್ ಅನ್ನು ಅನೌನ್ಸ್ ಮಾಡಿರುವಂಥದ್ದು. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಬಿಜೆಪಿ ಟಿಕೆಟ್ ಅನ್ನು ಕೊಡೋದರ ಮೂಲಕ ಒಂದು ಹೊಸ ಎಕ್ಸ್ಪೆರಿಮೆಂಟ್ಗೆ ಬಿಜೆಪಿ ಮುಂದಾಗಿರುವಂಥದ್ದು. ವೀಕ್ಷಕರೇ, ಕಳೆದ ಒಂದು 4 ರಿಂದ 5 ಚುನಾವಣೆಗಳನ್ನು ನೀವು ನೋಡಿದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ 2008ರಿಂದಲೂ ಕಂಟಿನ್ಯೂಸ್ ಆಗಿ ಅವರು ಗೆದ್ಕೊಂಡು ಬರ್ತಾ ಇದ್ದಾರೆ ಶಾಮನೂರು ಶಿವಶಂಕರಪ್ಪನವರು. ಸೊ ಅಲ್ಲಿಂದಲೂ ಇಲ್ಲಿಯ ತನಕವೂ ಸಹ 2023ರ ಚುನಾವಣೆಯವರೆಗೂ ಸಹ ಬಿಜೆಪಿ ಅಭ್ಯರ್ಥಿಗಳು ಚೇಂಜ್ ಆಗ್ತಾ ಹೋದ್ರು. ಬಿಜೆಪಿ ಅಭ್ಯರ್ಥಿಗಳು ಯಶವಂತ ರಾಯಗೌಡ ಅವರು ಮಾತ್ರ 2 ಸಲ ಕಂಟೆಸ್ಟ್ ಮಾಡಿದ್ರು. ಅದನ್ನು ಹೊರತುಪಡಿಸಿದ್ರೆ ಇಷ್ಟೂ ಸಲವೂ ಬಿಜೆಪಿ ಅಭ್ಯರ್ಥಿಗಳು ಚೇಂಜ್ ಆದ್ರು. ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಒಬ್ಬರೇ ಇದ್ರು, ಅದು ಶಾಮನೂರು ಶಿವಶಂಕರಪ್ಪನವರು. ಒಂದು ರೀತಿಯಾಗಿ ಸೋಲಿಲ್ಲದ ಸರದಾರನಂತೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನ ಮೂಡಿಸ್ತಾ ಹೋದ್ರು. ಆದರೆ ಈ ಬಾರಿ ಬಿಜೆಪಿ ಹೊಸ ಮುಖಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಕ್ವೈಟ್ ಚಾಲೆಂಜಿಂಗೂ ಹೌದು, ಹೊಸ ಎಕ್ಸ್ಪೆರಿಮೆಂಟು ಹೌದು, ಮತ್ತು ಬಿಜೆಪಿಗೆ ತನ್ನದೇ ಆಗಿರ್ತಕ್ಕಂಥ ವೋಟ್ ಬ್ಯಾಂಕ್ ಇದೆ ಕ್ಷೇತ್ರದಲ್ಲಿ. ನೋಡಿ, ಕಳೆದ 4-5 ಚುನಾವಣೆಗಳನ್ನು ನೀವು ನೋಡಿದ್ರೆ, ಕಳೆದ 2 ಚುನಾವಣೆಗಳ ಲೆಕ್ಕ ತಗೊಳ್ಳಿ, ಬಿಜೆಪಿ ಅಭ್ಯರ್ಥಿ ಸುಮಾರು 50 ರಿಂದ 55 ಸಾವಿರ ವೋಟ್ಗಳನ್ನು ಪಡ್ಕೊಂಡಿದ್ದಾರೆ. ವೇರಿನ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪನವರು 60 ರಿಂದ 70 ಸಾವಿರ ಮತಗಳನ್ನು ಗಳಿಕೆ ಮಾಡಿದ್ದಾರೆ. ಸೊ ಬಿಜೆಪಿಗೂ ಕಾಂಗ್ರೆಸ್ಗೂ ಇರ್ತಕ್ಕಂತಹ ಅಂತರ ಕೇವಲ ಒಂದು 20 ಸಾವಿರ ಮತಗಳಿದೆ. ಆ 20 ಸಾವಿರ ಮತಗಳು ಒಂಚೂರು ಏನಾದರೂ ಏರುಪೇರಾದ್ರೆ ಬಿಜೆಪಿ ಅಭ್ಯರ್ಥಿಯ ಗೆಲುವು ಬಹಳ ಸುಲಭ ಆಗುತ್ತೆ ಅನ್ನುವ ರೀತಿಯಾದಂಥ ಚರ್ಚೆಗಳು ಕ್ಷೇತ್ರದಲ್ಲಿ ನಡೀತಾ ಇದೆ. ಅದನ್ನ ಡಿಸೈಡ್ ಮಾಡುವಂಥದ್ದು ಅಲ್ಪಸಂಖ್ಯಾತರು ಅನ್ನುವಂಥದ್ದು. ಯಾಕಂದ್ರೆ ವೀಕ್ಷಕರು, ನಿಮಗೆ ಗೊತ್ತಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಅಂತ. ಕಾಂಗ್ರೆಸ್ ಪಕ್ಷದಲ್ಲಿ ಉಂಟಾಗಿರ್ತಕ್ಕಂಥ ಒಂದಷ್ಟು ಗೊಂದಲಗಳು ಎಲ್ಲ ಒಂದು ಕಡೆ ಬಿಜೆಪಿಗೆ ವರದಾನವಾಗಬಹುದು ಅನ್ನುವ ರೀತಿಯಾದಂಥ ಚರ್ಚೆಗಳು ನಡೀತಾ ಇದೆ. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ, ಕಾಂಗ್ರೆಸ್ನಲ್ಲಿ ಆಕ್ಚುಲಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದೇ ನಿನ್ನೆಯವರೆಗೂ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇತ್ತು. ಈ ಒಂದು ಸಮರ್ಥ ಅವರು ಮೊನ್ನೆಯೇ ಹೋಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿ ಬಂದರು. ಕಳೆದ ಶುಕ್ರವಾರವೇ ಹೋಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು, ಬಿಫೋರ್ ಪಕ್ಷ ತನ್ನ ಅಧಿಕೃತ ಅಭ್ಯರ್ಥಿನ ಘೋಷಣೆ ಮಾಡೋದಕ್ಕೂ ಮುಂಚಿತವಾಗಿ. ಆದರೆ ಈಗ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ SS ಮಲ್ಲಿಕಾರ್ಜುನ್ ಅವರ ಮಗ 27 ವರ್ಷದ ಬಹಳ ಯಂಗ್ ಲೀಡರ್ ಸಮರ್ಥ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾಳಿದಲ್ಲೇ ಒಂದಷ್ಟು ಬೇಗುದಿಗೆ, ಒಂದಷ್ಟು ಬಂಡಾಯಕ್ಕೆ ಕಾರಣ ಆಗಿದೆ. ಸುಮಾರು 3 ರಿಂದ 4 ಜನರು ಸಮರ್ಥ ಅವರನ್ನ ಕಣಕ್ಕಿಳಿಸಿರೋದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು. ಯಾಕೆಂದ್ರೆ ಈ ಬಾರಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಿಗೆ ಟಿಕೆಟ್ ಸಿಗುತ್ತೆ ಅನ್ನುವ ಅಚಲವಾದಂತಹ ವಿಶ್ವಾಸ ಇತ್ತು. ಆದರೆ ಆ ವಿಶ್ವಾಸ ಹುಸಿಯಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಆ ಮತಗಳು ಡಿವೈಡ್ ಆದರೆ
ಸಹಜವಾಗಿ ಬಿಜೆಪಿಗೆ ಅದು ವರದಾನವಾಗಬಹುದು ಅನ್ನುವ ರೀತಿಯಾದಂಥ ಲೆಕ್ಕಾಚಾರಗಳು ನಡೀತಾ ಇದೆ.